ನಮಸ್ಕಾರ. ನಿಮ್ಗೆ ಗೊತ್ತಾ, ನಂಗೆ ಬರತಕ್ಕಂಥ 80% ಕ್ಲೈಂಟ್ಸು ಫಸ್ಟ್ ನನಗೆ ಬಂದ ತಕ್ಷಣ ಕೇಳೋ ಪ್ರಶ್ನೆ ಏನಂತ ಹೇಳಿದ್ರೆ, ಮೇಡಮ್ ಶುರುಗೆ ನಮ್ಮಿಬ್ಬರ ಸಂಬಂಧ ತುಂಬ ಚೆನ್ನಾಗಿತ್ತು, ನನ್ನ ಕೆಲಸ ಬಿಸ್ನೆಸ್ ಎಲ್ಲವೂ ಚೆನ್ನಾಗಿತ್ತು, ಇದ್ದಕ್ಕಿದ್ದ ಹಾಗೆ ಡೌನ್ಫಾಲನ್ನು ನೋಡ್ತಾ ಇದ್ದೀನಿ. ನಂಗೆ ಯಾರಾದರೂ ಏನಾದರೂ ಮಾಡಿಸ್ಬಿಟ್ಟಿದ್ದಾರಾ, ಮಠಮಂತ್ರ ಮಾಡಿಸ್ಬಿಟ್ಟಿದ್ದಾರಾ, ಅಥವಾ ದೃಷ್ಟಿ ಆಗ್ಬಿಟ್ಟಿದೆಯಾ ಅಂತ ಹೀಗೆ ಪ್ರತಿ ಸತಿ ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಹಾಗೆ ಪಾಪ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಾ ಇರ್ತಾರೆ, ಹೇಳಿದ್ದು ಯಾರು ಏನೇ ಹೇಳಿದ್ರು ಕೂಡ ಪೂಜೆಗಳನ್ನೆಲ್ಲವನ್ನು ಮಾಡಿಸ್ತಾ ಇರ್ತಾರೆ. ಆದರೆ ಅದೇ ಲೂಪಲ್ಲೇ ಹೋಗ್ತಾನೇ ಇರ್ತಾರೆ, ಅದರಿಂದ ಆಚೆ ಬರೋಕ್ಕಾಗಲ್ಲ. ಆದರೆ ನೀವು ನನ್ನ ಕೇಳಿದರೆ ಈ ಬ್ಲ್ಯಾಕ್ ಮ್ಯಾಜಿಕ್ಕು, ಈ ನಜರ್ ಎಲ್ಲವೂ ನಿಜನಾ ಅಂತ ಹೇಳಿದರೆ, ಅದಕ್ಕೆ ಸೈಕಾಲಜಿಯಲ್ಲಿ ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ಏನು ಈ ನಜರ್ ಅಂತ ಅಂದರೆ ಏನು ಅಂತ ಹೇಳಿದರೆ, ನೋಡಿ ಸಣ್ಣ ವಯಸ್ಸಿಂದ ನೀವು ಯಾವಾಗಲಾದ್ರೂ ತುಂಬ ನಗ್ತಾ ಇದ್ದರೆ, ಪುಟ ಇವತ್ತು ತುಂಬ ನಗ್ತಿದ್ಯಾ, ತುಂಬ ಅಷ್ಟು ನಗ್ಬೇಡ, ಮತ್ತೆ ನೋಡು ಅಳ್ತೀಯಾ ಅಂತ ಹೇಳ್ತಿರ್ತೀವಿ. ಯಾವಾಗಲಾದ್ರೂ ತುಂಬ ಖುಷಿಯಾಗಿದ್ದರೆ, ನೋಡು ಖುಷಿಯಾಗಿದೆಯಾ, ಏನೋ ಬೇಜಾರಾಗತ್ತೆ, ತಿರ್ಗಾ ಏನೋ ಒಂದು ಬೀಳ್ತೀಯಾ ಹೇಳ್ತೀಯಾ ಅಂತ ಯಾವಾಗಲೂ ದೊಡ್ಡವರು ಹೇಳ್ತಾನೆ ಇರೋರು. ಹಾಗೆ ಮನುಷ್ಯನಿಗೆ ಯಾವಾಗಲೂ ಅಷ್ಟೇ, ಒಂದು ಎನರ್ಜಿಯಲ್ಲಿ ಮಾತಾಡಬೇಕಾದ್ರೆ ಸ್ಟಿಮ್ಯುಲೇಟೆಡ್ ಎಮಿಷನ್ ಎನರ್ಜಿ ಅಂತ ಇರುತ್ತೆ. ಯಾವಾಗಲೂ ಎನರ್ಜಿ ಕೆಳಗಿದ್ದಾಗ ಮೇಲೆ ಹೋಗುತ್ತೆ, ಮೇಲೆ ಹೋದಾಗ ಸ್ಯಾಚುರೇಷನ್ ಲೆವೆಲ್ಗೆ ಬಂದಾಗ ಎನರ್ಜಿ ಕೆಳಗೆ ಬೀಳುತ್ತೆ. ಸೂಕ್ಷ್ಮವಾಗಿ ಹೇಳಬೇಕು ಅಂತ ಹೇಳಿದರೆ, ಬೆಳಗ್ಗೆ ಎದ್ದೇಳ್ತೀರ, ತುಂಬ ಎನರ್ಜಿ ಇರುತ್ತೆ. ಕೆಲಸ ಮಾಡ್ತಿದ್ದಂಗೆ ಅದೋ ಒಂದು ವರ್ಕೌಟ್ ಮಾಡಿ ಬರೋದು, ಅಥವಾ ಎಲ್ಲೋ ಒಂದು ಬಸ್ಸಲ್ಲಿ ಹೋಗ್ಬಿಟ್ಟು ಬಂದರೆ, ಟ್ರಾನ್ಸ್ಪೋರ್ಟೇಷನ್ಗೆ ಹೋಗಿ ಆಫೀಸ್ಗೆ ಹೋಗೋದಕ್ಕೆ ನಿಮ್ಮ ಎನರ್ಜಿ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ? ಹಾಗೆ ಎನರ್ಜಿ ಅನ್ನೋದು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಆಗ್ತಾನೆ ಇರುತ್ತೆ. ಆದರೆ ಹೀಗಿರಬೇಕಾದ್ರೆ ಯಾವತ್ತೂ ತಿಳ್ಕೊಳ್ಳಿ, ಏನಾದರೂ ಒಂದು ಸತಿ ನಾನು ಯಾಗೋ ಒಂದು ಚೆನ್ನಾಗಿರೋ ಫೋಟೋ ಹಾಕ್ತೀನಿ ಅಂತ ತಿಳ್ಕೊಳ್ಳೋಣ. ಎಲ್ಲವೂ ಚೆನ್ನಾಗಿತ್ತು, ಕಮೆಂಟ್ಸ್ ಬಂತು, ಲೈಕ್ ಬಂತು, ಎಲ್ಲ ಇರುತ್ತೆ. ಆದರೆ ಇದಕ್ಕಿದ್ದಂಗೆ ನನಗೊಂದು ಭಯ ಕಾಣಿಸ್ತಾ ಹೋಗುತ್ತೆ, ಏನಾದರೂ ಆಗ್ಬಿಡತ್ತಾ ಅಂತ. ಇದಕ್ಕೆ ಒಂದು ಸುಲಭವಾದ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಏನು ಅಂತ ಹೇಳಿದರೆ, ಕಣ್ಣು ಮುಚ್ಕೊಂಡು ನೀಲಿ ಬಣ್ಣವನ್ನು ನೆನೆಸ್ಕೊಳ್ಳಿ. ನೀಲಿ ಬಣ್ಣವನ್ನು ಕ್ಲೋಸ್ ಯುವರ್ ಐಸ್, ಥಿಂಕ್ ಆಫ್ ಬ್ಲೂ ಕಲರ್, ಸ್ಲೋಲಿ ಓಪನ್ ಯುವರ್ ಐಸ್. ನಿಮ್ಮ ಸುತ್ತ ಇರ್ತಕ್ಕಂಥ ಪರಿಸರವನ್ನು ನೋಡಿ ಒಂದು ಸತಿ. ನಿಮ್ಮ ಕಣ್ಣುಗಳು ಎಲ್ಲಿ ಬ್ಲೂ ಕಲರ್ ಇತ್ತೋ ಅಲ್ಲಿಗೆ ಮಾತ್ರ ನಿಮ್ಮ ಕಣ್ಣು ಹೋಗ್ತಾ ಇತ್ತು ಅಲ್ವಾ? ಬ್ಲೂ ಕಲರನ್ನೇ ನಿಮ್ಮ ಮೈಂಡ್ ಹುಡುಕ್ತಾ ಇತ್ತು. ಹಾಗೆ ನಾನು ಸದಾ ಯಾವುದನ್ನು ಯೋಚನೆ ಮಾಡ್ತಾ ಇರ್ತೀನೋ ಅದ್ರ ಕಡೆನೇ ನಮ್ಮ ಗಮನ ಹೋಗ್ತಾ ಇರುತ್ತೆ. ಇದನ್ನು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತಾರೆ. ನಾವು ಯಾರ ಮೇಲಾದ್ರೂ ಅನುಮಾನ ಪಡ್ತಿದ್ರೆ ಅವರ ಪ್ರತಿ ಹೆಜ್ಜೆ ಕೂಡ ಅನುಮಾನವನ್ನೇ ವ್ಯಕ್ತಪಡಿಸ್ತಾ ಇರ್ತೀವಿ. ಅವ್ರು ಏನು ಮಾಡಿದ್ರು ಕೂಡ ಅನುಮಾನದ ದೃಷ್ಟಿಯಲ್ಲೇ ನೋಡ್ತಿರ್ತೀವಿ. ಒಂದ್ಸತಿ ಒಬ್ಬ ವ್ಯಕ್ತಿಯನ್ನು ಕೆಟ್ಟವನು ಅಂತ ಡಿಸೈಡ್ ಮಾಡಿಬಿಟ್ರೆ ಆತ ಅಥವಾ ಆಕೆ ಏನೇ ಮಾಡಿದ್ರು ಕೂಡ ಕೆಟ್ಟವರು ಅಂತಲೇ ನಾವು ಪರಿಗಣಿಸ್ತಾ ಇರ್ತೀವಿ. ಹೀಗಿದ್ದಾಗ ನಮ್ಮ ಲೈಫಲ್ಲಿ ಎಕ್ಸಾಂಪಲ್ಲು ಈ ಟಿಶ್ಯೂ ಬಾಕ್ಸ್ ಅಂತಲೇ ಇಟ್ಕೊಳ್ಳೋಣ, ಆಯಿತಾ? ನಾನೀಗ ಇದು ತುಂಬ ಚೆನ್ನಾಗಿದೆ, ತುಂಬ ಡೆಕೋರೇಟಿವ್ ಆಗಿದೆ ಅಂತ ಹೇಳಿಬಿಟ್ಟು ಇದ್ರ ಫೋಟೋನ ಹಾಕ್ತೀನಿ ಅಂತ ತಿಳ್ಕೊಳ್ಳೋಣ. ಅದು ಏನೋ ಅಚಾನಕಕ್ಕೆ ತುದಿಯಲ್ಲಿ ಇಟ್ಟಿರ್ತೀನೋ, ಅಥವಾ ಯಾವುದೋ ಒಂದು ಬೆಕ್ಕು ಬಂತೋ, ನಾಯಿ ಮರಿವನೋ, ನನ್ನ ಮಗುನೋ ಯಾರೋ ಒಬ್ಬರೂ ಇದನ್ನು ಕೆಳಗೆ ಬೀಳಿಸ್ಬಿಡ್ತಾರೆ ಅಂತ ತಿಳ್ಕೊಳ್ಳೋಣ. ಬಿದ್ದ ತಕ್ಷಣ ಅದು ಚಿದ್ರ ಆಗಿಬಿಡುತ್ತೆ. ಅವಾಗ ನನ್ನ ತಲೆನಂತೆ ಈ ಟಿಶ್ಯೂ ಫೋಟೋ ಹಾಕಿದ್ದೆ ನನ್ನ ಟಿಶ್ಯೂ ಬಾಕ್ಸ್ದು, ಅದು ಯಾರೋ ದೃಷ್ಟಿ ಕೊಟ್ಟು ಬಿದ್ದೋಯ್ತು ಅಂತ. ಅದೇ ಅದ್ರ ಪಾಡಿಗಿದೆ ತುದಿಯಲ್ಲಿ ನಿಂತಿದ್ರು ಕೂಡ ಅದು ಬಿದ್ದು ಹೋಗೋದು. ಆದರೆ ನನ್ನ ಮನಸ್ಸು ಏನೇನೋ ಯೋಚನೆ ಮಾಡ್ತಾಯಿತ್ತು, ದೃಷ್ಟಿ ಆಗುತ್ತೆ ಹೀಗೆ ನನ್ನ ಯೋಚನೆ ಇದ್ದಾಗಿಂದ ಕೆಲವು ಸತಿ ಏನೇ ಆದರೂ ಕೂಡ ಅದನ್ನು ನಾವು ಗಮನ ಮಾಡ್ತಾ ಇರ್ತೀವಿ. ಆದರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಅಷ್ಟೊಂದು ಪವರ್ಫುಲ್ಲು, ಈ ನಜರ್ ಅನ್ನೋದು ಅಷ್ಟೊಂದು ಪವರ್ಫುಲ್ ಆಗಿದ್ದಿದ್ರೆ, ಈಗ ನೀವೇ ನೋಡಿದ್ರಿ, 1 ವರ್ಷದ ಮುಂಚೆನೋ ಒಂದು ದೊಡ್ಡ ಶ್ರೀಮಂತ ಫ್ಯಾಮಿಲಿ, ನಮ್ಮ ಇಂಡಿಯಾದ ಶ್ರೀಮಂತ ಫ್ಯಾಮಿಲಿ ಅಷ್ಟು ಅದ್ಧೂರಿಯಿಂದ ಮದುವೆ ಮಾಡಿದ್ರು. ಅಥವಾ ಕೆಲವರಿಗೆ ಆ ಕಾರ್ ತೋರಿಸ್ಕೊಳ್ಳೋದಾಗಿರ್ಬೋದು, ಅವರ ಬ್ಯಾಗು ಅಥವಾ ಒಡವೆಗಳು ತೋರಿಸೋದೇ ಒಂದು ಬಿಸ್ನೆಸ್ ಆಗಿರುತ್ತೆ. ಆದರೆ ಅವ್ರಿಗೆ ಯಾಕೆ ದೃಷ್ಟಿ ತಾಗಲ್ಲ, ನಮಗೆ ಯಾಕೆ ತಾಗತ್ತೆ? ಇದೆಲ್ಲವೂ ಕೂಡ ನಮ್ಮ ಮೈಂಡ್ ಸೆಟ್ ಆಗಿರುತ್ತೆ. ನಾವು ಪದೇ ಅದನ್ನೇ ಯೋಚನೆ ಮಾಡ್ತಾ ಇದ್ದರೆ ಎಲ್ಲವನ್ನೂ ನೋಡಿ ನಮ್ಮ ಲೈಫು ತುಂಬ ಸುಲಭ ಕಣ್ರಿ. ಆದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲವನ್ನು ತುಂಬಾ ಕಾನ್ಷಿಯಸ್ ಆಗಿ ಎಲ್ಲದಕ್ಕೂ ಕಾರಣವನ್ನು ಹುಡುಕ್ತಾ ಹೋಗ್ತೀವಿ. ಅದಕ್ಕೆ ನಮ್ಮ ದೊಡ್ಡವ್ರು ಹೇಳೋರು, ಇನೋಸೆನ್ಸ್ ಇಸ್ ಬ್ಲಿಸ್ಫುಲ್ ಅಂತ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲದಕ್ಕೂ ಕಾರಣವನ್ನು ಹುಡುಕ್ತಾ ಹೋಗ್ತಿದ್ವಿ, ಎಲ್ಲದಕ್ಕೂ ಮೂಲವನ್ನು ಹುಡುಕ್ತಾ ಹೋಗ್ತಿದ್ವಿ, ಎಲ್ಲದಕ್ಕೂ ಅರ್ಥವನ್ನು ಹುಡುಕ್ತಾ ಇದ್ದೀವಿ. ಆದರೆ ಇದು ಕೆಲವು ಸತಿ ತರ್ಕಕ್ಕೂ ಮೀರಿದಾಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ, ಪ್ರತಿ ಸತಿ ನಾವು ಎಲ್ಲವನ್ನೂ ಪ್ರಶ್ನೆ ಮಾಡ್ತಾ ಹೋದಾಗ ಅದು ಎಲ್ಲಕ್ಕೂ ಕೂಡ ಕೆಲವು ಸತಿ ಉತ್ತರ ಸಿಗದೆ ನಾವು ಕೆಲವು ಸತಿ ಮೂಢನಂಬಿಕೆಗೆ ಒಳಗಾಗ್ಬಿಡ್ತೀವಿ. ಆದರೆ ನೋಡಿ, ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡಬೇಕಾದ್ರೆ ನಾನು ಎಷ್ಟೋ ಸತಿ ನೋಡಿದ್ದೀನಿ, ಮನೆ ಮುಂದೆ ಕೋಳಿ ತಂದು ಹಾಕೋದು, ಅಥವಾ ಕುಂಕುಮ ಹಾಕೋದು, ಅಥವಾ ಮೊಟ್ಟೆ ಇಡೋದು, ಈ ಥರದ್ದು ಒಂದು ಭಯಾನಕವಾಗಿ ಸೃಷ್ಟಿ ಮಾಡ್ತಾರೆ. ನೋಡಿ, ನಾನೀಗ ಸಾಮಾನ್ಯವಾಗಿ ತಿಳ್ಕೊಳ್ಳಿ,
ನಾನು ಏನೋ ನೋಡ್ತೀನಿ ಅದು ತುಂಬ ಭಯಾನಕವಾಗಿ ವಿಕೃತವಾಗಿದ್ದರೆ ಅದು ನೋಡಿದ ತಕ್ಷಣ ನನಗೆ ಭಯ ಆಗುತ್ತೆ. ಸೊ ಏನಾಗ್ತಿದೆ, ನೀವು ಇಡೀ ದಿನ ಬರೀ ಭಯ ಪಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಹೊರಗ್ಬಿಡ್ತೀರಾ? ಇಲ್ಲ, ಇಡೀ ದಿನ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ. ಯಾವಾಗ ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಸೈನ್ಸ್ ಪ್ರೂವ್ ಮಾಡಿದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ವೇವ್ ಅಂತ ಇರುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ಮನುಷ್ಯನ ಆರವನ್ನು ಕ್ರಿಯೇಟ್ ಮಾಡುತ್ತೆ. ಪ್ರತಿಯೊಂದು ವಸ್ತುಗೂ, ಈಗ ಎಕ್ಸಾಂಪಲ್ ನಾನು ಹಾಕಿರ್ತಕ್ಕಂಥ ಬಳೆಗೂ ಆರ ಇರುತ್ತೆ, ಈ ಸೀರೆಗೂ ಆರ ಇರುತ್ತೆ, ನನಗೂ ಆರ ಇರುತ್ತೆ, ನಿಮಗೂ ಆರ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ವಸ್ತುಗೂ ಕೂಡ ಒಂದು ಆರ ಅನ್ನೋದು ಎನರ್ಜಿ ಫೀಲ್ಡ್ ಅಂತ ಇರುತ್ತೆ. ಏನಾಗುತ್ತೆ, ನನ್ನ ಎನರ್ಜಿ ಫೀಲ್ಡಲ್ಲಿ ಭಯ ಬಂದಾಗ ಏನಾಗುತ್ತೆ, ಜೋ ಡರ ಓ ಮರ ಅಂತ ಹೇಳ್ತಾರೆ. ಯಾವಾಗ ಮನುಷ್ಯನಿಗೆ ಭಯ ಅನ್ನೋದು ತುಂಬ ಕೆಟ್ಟ ಎಮೋಷನ್. ಯಾಕಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ನಾವು ಭಯ ಪಡ್ತಾಕ್ಕೆ ಶುರು ಮಾಡ್ತೀವಿ. ಏನೇ ಒಂದು ಯಾವಾಗಲೂ ನಾನು ಏನು ಮಾಡ್ತಿರ್ತೀನಿ, ಯಾವುದ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತೀನೋ ಅದೇ ಹೆಚ್ಚಾಗಿ ನಾನು ಈಗಲೇ ಎಕ್ಸಾಂಪಲ್ ಆಗತಾನೆ ಒಂದು ಎಕ್ಸಾಂಪಲನ್ನು ಕೊಟ್ಟೆ. ಯಾವುದನ್ನು ಫೋಕಸ್ ಮಾಡ್ತಾ ಇರ್ತೀವೋ ಅದನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಈಗ ನಿಮ್ಮ ಎಮೋಷನ್ ಏನಾಗಿದೆ, ಭಯ ಪಟ್ಟಾಗ ಪದೇ ಪದೇ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಹೋಗ್ತೀರಾ. ಏನೇ ಕೆಟ್ಟದಾದರೂ ಕೂಡ ಇದೇ ಕಾರಣ ಅಂತ ಅನ್ಕೋತಾ ಹೋಗ್ತೀವಿ. ಇದೆಲ್ಲವೂ ಕೂಡ ಒಂದು ದೊಡ್ಡ ಸೈಕಾಲಜಿಕಲ್ ಗೇಮ್. ಹಾಗಂತ ಇದೆಲ್ಲವೂ ಕಂಪ್ಲೀಟು ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಅತಿಯಾಗಿ ಇದ್ರ ಬಗ್ಗೆ ಎಲ್ಲ ಹೆಚ್ಚಾಗಿ ಯೋಚನೆ ಮಾಡೋದು, ಅತಿಯಾಗಿ ನೋಡಿ, ಲೈಫನ್ನು ತುಂಬ ಸಿಂಪಲ್ಲಾಗಿ ಇಟ್ಕೊಳ್ರಿ. ಈಗ ನಾನೊಂದು ಕೆಲಸ ಮಾಡಬೇಕು ಅಂತ ಇರ್ತೀನಿ, ನಿಮ್ಮ 100-200% ಆ ಕೆಲಸ ಕೊಡಿ, ಯಾವುದೇ ಒಂದು ಸಣ್ಣ ಕೆಲಸ ಆಗಿರಲಿ. ಯಾಕೆ ಗೊತ್ತಾ, ನಾವು ಯಾವಾಗ ಏನನ್ನು ಬೆಸ್ಟನ್ನು ಕೊಡ್ತಾ ಹೋಗ್ತೀವಿ, ಯೂನಿವರ್ಸ್ ನಮಗೆ ಅದ್ರ 100%ಅನ್ನು ಕೊಡ್ತಾ ಹೋಗುತ್ತೆ. ಯಾವಾಗ ಅಯ್ಯೋ ನನಗಿದು ಇಷ್ಟ ಇಲ್ಲ, ಇದು ಮಾಡೋಕ್ಕೆ ಇಷ್ಟ ಇಲ್ಲ, ಅವರೇನೋ ಮಾಡಿಸ್ಬಿಟ್ರು, ಇವರೇನೋ ಮಾಡಿಸ್ಬಿಟ್ರು ಅಂತ ಹೇಳಿದ್ರೆ ಅದಕ್ಕೆ ಎಂಡೇ ಇಲ್ಲ. ಎಷ್ಟೋ ಸತಿ ನೋಡಿ, ನಮ್ಮ ಲೈಫ್ ಅನ್ನೋದು ಲೈಫ್ ಇಸ್ ಫುಲ್ ಆಫ್ ಅನ್ಸರ್ಟೆನಿಟಿ. ಎಷ್ಟೋ ಸತಿ ನೋಡ್ತೀರಾ, ನಾನು ಇಷ್ಟೊಂದು ಕಾಸ್ಟ್ಲಿ 50,000 1 ಲಕ್ಷ ಕೊಟ್ಟು ಟಿಕೆಟ್ ತೊಗೊಳ್ತೀನಿ ಅಂತ ಹೋಗ್ತೀರಾ ಫ್ಲೈಟಲ್ಲಿ, ಯಾರಪ್ಪ ಬಸ್ಸಲ್ಲಿ ಹೋಗ್ತಾರೆ ಅಂತ. ಆದರೆ ಎಷ್ಟೋ ಸತಿ ಫ್ಲೈಟ್ ಕ್ರ್ಯಾಶ್ ಆಗಿಲ್ವಾ? ಹಾಗಿದ್ರೆ ಅಲ್ಲಿರ್ತಕ್ಕಂಥ 100 ಜನಕ್ಕೂ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರ್ತಾರಾ ಅಥವಾ ಇನ್ನೊಂದೇನೋ ಮಾಡಿಸಿರ್ತಾರಾ? ಇಲ್ಲ ಅಲ್ವಾ? ಎಷ್ಟೋ ಸತಿ ನಮ್ಮ ಲೈಫಲ್ಲಿ ಎಲ್ಲವೂ ಆಗಬೇಕು ಅಂತ ಇರುತ್ತೆ. ಆದರೆ ಇರಷ್ಟು ದಿನ ತುಂಬ ನೆಮ್ಮದಿಯಾಗಿರೋಣ ಕಣ್ರಿ. ನಾನು ಇವಾಗ ಕೆಲಸ ಮಾಡಬೇಕು ಅಂದರೆ ಅಚ್ಚುಕಟ್ಟಾಗಿ ಕೆಲಸ ಮಾಡೋಣ. ಊಟ ಮಾಡ್ತಿದ್ದೀನ, ಅಚ್ಚುಕಟ್ಟಾಗಿ ಊಟ ಮಾಡೋಣ. ವರ್ಕೌಟ್ ಮಾಡಬೇಕಾ, ಅಚ್ಚುಕಟ್ಟಾಗಿ ಮಾಡೋಣ. ಒಂದು ಸಂಬಂಧದಲ್ಲಿ ಇದೀವಾ, ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲ, ಮೊಬೈಲ್ ಬೇಡ, ಏನು ಬೇಡ, ಕೂತ್ಕೊಂಡು ನಗ್ಗುವಂಥ ವಿಷಯಗಳನ್ನು ಮಾತಾಡಿ, ನಿಮ್ಮ ಸಂಗಾತಿಯನ್ನು ಚುಡಾಯಿಸಿ, ನಿಮ್ಮ ಮಕ್ಕಳ ಜೊತೆ ತಮಾಷೆ ಮಾಡಿ, ಒಂದು ನಾಯಿನ ಸಾಕಿ, ಅದಕ್ಕೊಂದು ಪ್ರೀತಿ ಕೊಡಿ, ಅದ್ರ ಜೊತೆ ಆಟಾಡಿ, ಟ್ರಾವೆಲ್ ಮಾಡಿ, ಪ್ರಪಂಚವನ್ನು ನೋಡ್ತಾ ಹೋಗಿ. ಯಾವಾಗಲೂ ನಿಮಗೆ ಪ್ರಾಬ್ಲಮ್ ಬಂದಾಗ ಏನಾಗುತ್ತೆ ಗೊತ್ತಾ, ಒಂದು ಸೈಕಾಲಜಿಲಿದೆ ಎಂಟಿ ಬೋಟ್ ಥಿಯರಿ ಅಂತ. ಒಬ್ಬ ದೋಣಿ ಓಡಿಸ್ಕೊಂಡು ಹೋಗ್ತಾ ಇರ್ತಾನಂತೆ, ಇದ್ದಕ್ಕಿದ್ದ ಹಾಗೆ ಇನ್ನೊಬ್ಬ ದೋಣಿಲಿ ಪಟ್ ಅಂತ ಗುದ್ದುತ್ತಾನಂತೆ. ಅವ್ನು ಯಾರು ಇರ್ತಾನೆ ಏನು ಅಂತ ನೋಡಿದೆ, ಅವ್ನು ದೋಣಿ ತಿರುಗ್ಸೋಕ್ಕಿಂತ ಮುಂಚೆ ಯಾವ ಭಾಷೆ ಬರುತ್ತೋ ಎಲ್ಲ ಕೆಟ್ಟ ಭಾಷೆಯಲ್ಲಿ ಮಾತಾಡಿ ತಿರುಗ್ತಾನಂತೆ. ನೋಡಿದ್ರೆ ಅದು ಖಾಲಿ ದೋಣಿ ಆಗಿರುತ್ತಂತೆ, ಯಾರೋ ಬಿಟ್ಬಿಟ್ಟು ಹೊಟ್ಟೋಗಿರ್ತಾರಂತೆ. ಸೊ ಇವಾಗ ಅವನೇನು ಮಾಡ್ತಾನೆ, ಯಾರ ಮೇಲೂ ಬೈಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆ ದೋಣಿಯಲ್ಲಿ ಸಾಗಿಸ್ಕೊಂಡು ಹೋಗ್ತಾನಂತೆ ದಡಕ್ಕೆ. ಹಾಗೆ ನಮ್ಮ ಲೈಫಲ್ಲೂ ಅಷ್ಟೇ, ಏನಾದರೂ ಕೆಟ್ಟದಾಗ್ಬಿಟ್ರೆ ನಾವೇನು ಮಾಡ್ತೀವಿ, ಮೊದಲನೇದಾಗಿ ದೇವರನ್ನು ಬ್ಲೇಮ್ ಮಾಡ್ತೀವಿ, ದೇವ್ರು ನಿಜವಾಗ್ಲೂ ಇದಾನ ಅಂತ. ಇಲ್ಲ ಅಂತ ಹೇಳಿದ್ರೆ ಇಂಥದ್ದೊಂದು ಮೂಢನಂಬಿಕೆಗೆ ಒಳಗಾಗ್ತೀವಿ. ಸೊ ಹಾಗಾಗಿ ಇಂತಹ ಒಂದು ನಂಬಿಕೆಯಿಂದ ಬೇರೆ ಯಾರು ನಿಮ್ಮಿಂದ ಅಡ್ವಾಂಟೇಜ್ ತಗೋಬಾರ್ದು. ಎಷ್ಟು ಬೇಕೋ ಅಷ್ಟನ್ನು ನಂಬಿ. ಒಂದು ಮಾತ್ರ ನಿಜ, ದೇವರಿದ್ದಾನೆ ಅನ್ನೋದು ಖಂಡಿತ ಸತ್ಯ ಅಲ್ವಾ? ಹಾಗಾಗಿ ದೇವ್ರ ಮೇಲೆ ನಂಬಿಕೆ ಇಡಿ, ನಿಮ್ಮ ಕೆಲಸವನ್ನು ಮಾಡ್ತಾ ಹೋಗಿ. ಆದಷ್ಟು ಎಷ್ಟು ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯನೋ, ಮೆಂಟಲಿ ನೀವು ಸ್ಟ್ರಾಂಗ್ ಆದರೆ ಇಂಥದ್ದು ಯಾವುದು ನಿಮ್ಮ ಸುತ್ತಮುತ್ತ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.